ನಮ್ಮ ರಾಜ್ಯಕ್ಕೆ ಅಂದರೆ ಬರೀ ಒಂದು ವರ್ಷದಲ್ಲಿ 2022-23ರಲ್ಲಿ ಕೇಂದ್ರದಿಂದ ನಮಗೆ ಮೋಸ ಆಗಿರುವಂಥದ್ದು, ವಂಚನೆ ಆಗಿರುವಂಥದ್ದು GSTಯಿಂದ 59,274 ಕೋಟಿ, 15ನೇ ಹಣಕಾಸು ಆಯೋಗದ ತೆರಿಗೆ ಪಾಲು ಹಂಚಿಕೆಯಿಂದ 62,098 ಕೋಟಿ, ಸೆಸ್ ಮತ್ತು ಸರ್ಚಾರ್ಜ್ಗಳ ಮೂಲಕ 55,000 ಕೋಟಿ, 15ನೇ ಹಣಕಾಸಿನ ವಿಶೇಷ ಅನುದಾನದ ವಂಚನೆಯಿಂದ 11,495 ಕೋಟಿ. ಅಂದರೆ ಒಂದು ವರ್ಷದಲ್ಲಿ ನಮಗೆ ಕೇಂದ್ರದಿಂದ ಮೋಸ ಆಗಿರುವಂಥದ್ದು 1,87,867 ಕೋಟಿ. ವರ್ಷಕ್ಕೆ 1,87,867 ಕೋಟಿ. 1,87,867 ಕೋಟಿ ನಮಗೆ ಉಂಡೆ ನಾಮ ಇಟ್ಬಿಟ್ಟವ್ರೆ. ನಮಗೆ ನಾಮ ಇಡಲಿ, ದೇವ್ರ ಸಂಕೇತ, ಅದು ಒಪ್ಕೋತೀವಿ. ಇದು ಬೇರೆ ವಂಚನೆ ಮಾಡುವಂಥ ಒಂದು ವ್ಯವಸ್ಥೆ ಏನು ಮಾಡ್ಕೊಂಡಿದ್ದಾರೆ BJPಯವರು, ಇದ್ರ ಬಗ್ಗೆ ಮಾತಾಡುವಂಥದ್ದು ಆಗಬೇಕು. ಮಾತೆತ್ತಿರೆ ಅಶೋಕ್ ಅವರು ಮಾತೆತ್ತಿರೆ ಬಾಯಲ್ಲಿ ಬರೋದೆಲ್ಲ ಬರೀ ಸುಳ್ಳೆ. ಮೊನ್ನೆ ದಿವಸ ನಾವು KPCCನಲ್ಲಿ 10ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಮಾಡುವಾಗ, ಕಾರ್ಯಕರ್ತರನ್ನು ಉದ್ದೇಶಿಸಿ ಭಾಷಣ ಮಾಡುವಾಗ ಏನು ಹೇಳಿದ್ದಾರೆ ಅಂದರೆ, ಈ 5 ಗ್ಯಾರಂಟಿ ಸ್ಕೀಮ್ಗಳ ಅನುಷ್ಠಾನದ ವಿಚಾರವಾಗಿ ಒಂದು ಕಾರ್ಯಕರ್ತರ ಕಮಿಟಿ ರಚನೆ ಮಾಡಬೇಕು. ಯಾಕಂದರೆ 58,000 ಕೋಟಿ ಯೋಜನೆ ಇದು. 5 ಯೋಜನೆಗಳು ಇಲ್ಲಿಯವರೆಗೆ ಇಡೀ ದೇಶದಲ್ಲಿ ಬಹಳ ಬೃಹತ್ ಯೋಜನೆಗಳನ್ನು ಕೊಟ್ಟಂಥ ಪ್ರಣಾಳಿಕೆಯಲ್ಲಿ 6 ತಿಂಗಳೊಳಗಡೆ ಅನುಷ್ಠಾನ ಮಾಡಿರುವಂಥ ಯಾವುದಾದ್ರೂ ರಾಜ್ಯ ದೇಶದಲ್ಲಿ ಇದ್ದರೆ ಅದು ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನು ವಹಿಸಿರುವಂಥ ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ಸರ್ಕಾರ. ನಾವು ಎದೆ ಉಬ್ಬಿಸಿ ಹೇಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು. ಇದನ್ನು ಅನುಷ್ಠಾನ ಆಗಬೇಕು. ಕೆಲವರಿಗೆ ತಲುಪಿಲ್ಲ, ಅದು ಕೆಲವು ತಾಂತ್ರಿಕ ಸಮಸ್ಯೆಗಳಿದ್ದಾವೆ. ಅದಕ್ಕೆ ಕಾರ್ಯಕರ್ತರ ಮೂಲಕ ನಾವು ಜನರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಕಮಿಟಿಗಳನ್ನು ರಚನೆ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಕ್ಯಾಬಿನೆಟ್ ರ್ಯಾಂಕ್ ಉಳ್ಳ ಒಬ್ಬ ಅಧ್ಯಕ್ಷ ಇರ್ತಾನೆ, ಅವ್ರ ಕೈ ಕೆಳಗಡೆ 5 ಜನ ಉಪಾಧ್ಯಕ್ಷರಿರ್ತಾರೆ. ಅವರು ರಾಜ್ಯ ಸಂಪುಟ ಸಭೆಯ ದರ್ಜೆಯ ಒಂದು ಸ್ಥಾನ ಅದು. ಅದಾದ ಮೇಲೆ ಜಿಲ್ಲಾವಾರು ಒಬ್ಬರು ಅಧ್ಯಕ್ಷರಿರ್ತಾರೆ.